ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಯಾವ ರೀತಿ ಸಾಂಬಾರು ಪುಡಿ ಮಾಡ್ಕೊತೀವೋ ಅದೇ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನಿಲ್ಲಿ 1 kg ಧನಿಯಾ ತೊಗೊಂಡಿದ್ದೀನಿ. ಆದಷ್ಟು ನಾಟಿ ಧನಿಯಾ ಇದ್ದರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಹೈಬ್ರಿಡ್ ತೊಗೊಂಡಿದ್ದೀನಿ. ಇವಾಗ 1/4 kg ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ kg ಉದ್ದಿನಬೇಳೆ, ಹಾಗೆ ನಾನು ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಅಂದರೆ 1 ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಅಕ್ಕಿ, ಅಂದರೆ 1/4 kgಗಿಂತ ಜಾಸ್ತಿ ಇದೆ, ಅರ್ಧ kgಗಿಂತ ಕಡಿಮೆ ಇದೆ. ಅಂದರೆ ಮಧ್ಯದಲ್ಲಿ ತೊಗೊಂಡಿದ್ದೀನಿ 1 ಲೋಟ. ಹಾಗೆ 1 ಬೌಲಷ್ಟು ಒಣಗಿರೋಂಥ ಕರಿಬೇವು ಸೊಪ್ಪನ್ನು ಎತ್ತಿಟ್ಕೊಂಡಿದ್ದೀನಿ. ಒಣಗಿರೋದಿಲ್ಲ ಅಂದರೆ ಹಸಿದೂ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಟೀ ಕುಡಿ ಲೋಟ ಇದೆಯಲ್ಲ, ಅದರಲ್ಲಿ 1.5 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1.5-2 ಲೋಟ ಆಗುತ್ತೆ. ಇಲ್ಲಿ 1 ಹಿಡಿಯಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಹಾಗೆ ಫುಲ್ಲು ಒಂದು ಟೈಟಾಗಿ 1 ಹಿಡಿಯಷ್ಟು ನಮ್ಮ ಕೈಯಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆನೂ ಅಷ್ಟೇ 1 ಹಿಡಿಯಷ್ಟು ಅದನ್ನು ಸಾಸಿವೆ ತೊಗೊಂಡಿದ್ದೀನಿ. ಇವಾಗ ನಾನು 6-7 ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ. ನಾವು ಸಾಂಬಾರು ಮಾಡಬೇಕಾದ್ರೆ ಮತ್ತೆ ಅರಿಶಿಣ ಪುಡಿ ಸೇರಿಸ್ಕೊತಾ ಇದ್ವಿ, ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು 1 ಟೀ ಲೋಟದಲ್ಲಿ ಫುಲ್ಲು 1 ಲೋಟ ಅಷ್ಟು ಸಾಸಿವೆ ಇದೆ, ಸಾಸಿವೆ ಎಲ್ಲ ಗಸಗಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಫುಲ್ಲು ಮುಷ್ಟಿ, ಟೈಟಾಗಿ 1 ಹಿಡಿಯಷ್ಟು ಚಕ್ಕೆ ತೊಗೊಂಡಿದ್ದೀನಿ. 20 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. 20 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಜಾಯಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಅದು ಆಪ್ಷನಲ್ ಇದ್ದರೆ ತೊಗೊಬೋದು, ಇಲ್ಲಾಂದರೆ ಬೇಡ. ನೋಡಿ, ಟೈಟಾಗಿ 1 ಹಿಡಿಯಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟೇ ಮಸಾಲೆ, ಯಾವುದೇ ರೀತಿ ಬೇರೆ ಮಸಾಲೆ ಎಲ್ಲ ಸೇರಿಸ್ಕೊತದಲ್ಲ. ಮಸಾಲೆ ಅಂದರೆ ಇದಿಷ್ಟೇ ಹಾಕ್ಕೊಳ್ಳೋದು. ಲವಂಗನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಕಡಿಮೆನೇ ಹಾಕ್ಕೊಳ್ಳೋದು. ಇದಿಷ್ಟನ್ನು ನಮ್ಮ ಸಾಂಬಾರು ಪುಡಿಗೆ ಬೇಕಾಗಿರೋಂಥ ಸಾಮಗ್ರಿಗಳು. ನಾನಿವಾಗ ಮೊದಲದಾಗಿ ನಾನು ಕಾಳುಮೆಣಸು ತೊಗೊಂಡಿದ್ದೀನಿ ಹುರಿಯೋದಕ್ಕೆ. ಕಾಳುಮೆಣಸು ಜೊತೆಯಲ್ಲೇ ಮರಾಠಿ ಮೊಗ್ಗು, ಚಕ್ರ ಮತ್ತು ಚಕ್ಕೆ ಇದೆಯಲ್ವಾ, ಚಕ್ಕೆ ಇದೆಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ತುಂಬ ಚೆನ್ನಾಗಿ ಜಾಸ್ತಿ ಹುರಿಬಾರ್ದು, ಅದು ಸ್ಮೆಲ್ಲು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಎಲ್ಲದು ಗಟ್ಟಿ ಇರೋದ್ರಿಂದ ಹಾಕ್ಕೊಂಡ್ರೆ ಯಾವುದೂ ಮೊದಲನೇದಾಗಿ ಸೀದೋಗೋದಿಲ್ಲ. ಇವಾಗ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ. ಇದೆಲ್ಲ ಬಾಣಲಿಗೆ ಅಂದ್ಕೊಳ್ಳೋ ಅಷ್ಟು ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಉರಿಬೇಕು. ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಫ್ರೆಂಡ್ಸ್. ಸೀಸಿದ್ರೆ ಏನಾಗುತ್ತೆ, ಸಾಂಬಾರು ಪುಡಿ ಎಲ್ಲ ಸ್ವಲ್ಪ ಟೇಸ್ಟ್ ಬರೋಲ್ಲ, ಸ್ವಲ್ಪ ಸೀದಿರೋ ಥರ ಎಲ್ಲ ಸ್ಮೆಲ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ. ಧನಿಯಾ 1 kg ಧನಿಯಾನ ನಾನಿಲ್ಲಿ 3 ಟೈಮು ಇಲ್ಲ 2 ಟೈಮುನ ಉರಿತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಹುರಿದ್ರೆ ಒಂದೊಂದು ಉರಿಯುತ್ತೆ, ಒಂದೊಂದು ಕಾಳು ಉರಿಯೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೋಡಿಕೊಂಡು ಇದನ್ನು ಅಷ್ಟೇ ತುಂಬ ಮೀಡಿಯಮಲ್ಲಿ ಇಟ್ಕೊಬೇಕಾಗುತ್ತೆ. ಏಕೆಂದರೆ ಧನಿಯಾ ತುಂಬ ಅಗುರ ಇರೋದ್ರಿಂದ ಬೇಗ ಸೀದೋಗಿ ಹೊಗೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪನೇ ಅಂದರೆ 1 kgನ 3 ಸರಿ ತೊಗೊಂಡು ಉರಿತಾ ಇದ್ದೀನಿ ನಾನು. ಇವಾಗ ನೋಡ್ಬೋದು, ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಅಂತೂ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತುಂಬ ಟೈಮ್ ತೊಗೊಳುತ್ತೆ. ತುಂಬ ಮೀಡಿಯಮಲ್ಲಿ ಹಿಡ್ಕೊಂಡು ಹುರಿಬೇಕಾಗುತ್ತೆ ಚೆನ್ನಾಗಿ. ಆಗಿದ್ರೆ ನೀಟಾಗಿ ಬರುತ್ತೆ. ಮೇನ್ ಉದ್ದಿನಬೇಳೆ ಕಡಲೆಬೇಳೆನೇ ಚೆನ್ನಾಗಿ ಹುರಿಬೇಕು. ಅದಾದ ನಂತರ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರಿಬೇಕು ಅಕ್ಕಿ, ಇಲ್ಲಾಂದರೆ ಹುಳ ಆಗಿಬಿಡುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ನಾನು ಅರಿಶಿನ ಸ್ವಲ್ಪ ಜಬ್ಬಿಡ್ಕೊಂಡಿದ್ವಲ್ವ, ಅದನ್ನು ಅಕ್ಕಿನ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಇದು ಬಿಸಿ ಮಾಡಿದ್ರೆ ಚೆನ್ನಾಗಿ ಬೇಗ ಪುಡಿ ಆಗುತ್ತೆ. ಹಾಗಾಗಿ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇವಾಗ ಸ್ವಲ್ಪ ಅರಿಶಿನದ ಪುಡಿ ಇತ್ತಲ್ವ, ಅದು ಸ್ವಲ್ಪ ಹೊಗೆ ಆಗಿದೆ ಅಷ್ಟೇ, ಅದೇನು ಸೀದೋಗಿಲ್ಲ. ಇವಾಗ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಜಸ್ಟ್ ಬಾಣಲಿ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಹಾಗೆ ಬೇಗ ಫ್ರೈ ಆಗಿಬಿಡುತ್ತೆ. ಈ ಮೆಂತ್ಯ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ನಾನು ಇದ್ರ ಜೊತೆಯಲ್ಲಿ ಗಸಗಸೆ ಹಾಕ್ಕೊತಾ ಇದ್ದೀನಿ. ಇವಾಗ ಗಸಗಸೆ ಸ್ವಲ್ಪ ಹಾಗೆ ಜಸ್ಟ್ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಅದ್ರ ಜೊತೆಯಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಬೇಗ ಚಟಪಟ ಆಗುತ್ತೆ ಗಸಗಸೆ ಮತ್ತು ಸಾಸಿವೆ. ಹಾಗಾಗಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನಷ್ಟೇ ತುಂಬ ಕಮ್ಮಿ ಉರಿಬೇಕು. ಜೀರಿಗೆ ನಾವೇನಾದರೂ ಸೀಸಿದ್ವಿ ಅಂದರೆ ಟೇಸ್ಟೇ ಹೊರಟೋಗುತ್ತೆ ಸಾಂಬಾರು ಪುಡಿದು. ತುಂಬ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಇದು ಜೀರಿಗೆ ಬಂದುಬಿಟ್ಟು ಚಟಪಟ ಅಂದ ತಕ್ಷಣ ಇಳಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನಾನಿಲ್ಲಿ ಧನಿಯಾದೊಳಗಡೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕರಿಬೇವು ಸೊಪ್ಪನ್ನು ರೆಡಿ ಆಯಿತು. ಕರಿಬೇವು ಸೊಪ್ಪು ನೀವು ಹಸಿದು ಕೂಡ ಹಾಕೊಬೋದು.
ನಾನಿಲ್ಲಿ ಮೆಣಸಿನ್ಕಾಯಿನ ಹಾಗೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. 2 ದಿನ ಚೆನ್ನಾಗಿ ಒಣಗಿಸಿ ಬಾಣಲೆಯಲ್ಲಿ ಹಾಕ್ಬಿಟ್ಟು ಜಸ್ಟ್ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಿ ಗರಿಯಾಗಿದ್ದರೆ ಪುಡಿ ಚೆನ್ನಾಗಿ ಬರುತ್ತೆ, ನೈಸಾಗಿ ಸಾಂಬಾರು ಪುಡಿ ಅನ್ನೋದಕ್ಕೋಸ್ಕರ ಜಸ್ಟ್ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು. ಇವಾಗ ಕೊನೆಯಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದಕ್ಕೆ ಕಾರಣ ಇಷ್ಟೇ, ಸ್ವಲ್ಪ ಏನಾದರೂ ಹುಳ ಆಗ್ಬೋದೇನೋ ಅಂತ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಮ್ಮ ಸಾಂಬಾರು ಪುಡಿ ಬಂದು ವರ್ಷ ಕೂಡ ಇಟ್ಟರೆ ಯಾವುದೇ ರೀತಿ ಹುಳ ಎಲ್ಲ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೂ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು. ಇದನ್ನು ಕೊನೆಯಲ್ಲಿ ಇದಿಷ್ಟಕ್ಕೂ ಹುರಿದಿಟ್ಕೊಂಡಿದ್ವಲ್ಲ ಅದ್ರ ಜೊತೆಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಸಾಂಬಾರಿಗೆ, ಬೇರೆ ಯಾವುದೇ ತುಂಬ ಐಟಮ್ಸ್ ಎಲ್ಲ ಇಲ್ಲ. ಒಂದೊಂದು ಕೆಲವು ಸಾಂಬಾರು ಪುಡಿಗೆಲ್ಲ ತುಂಬ ಖರ್ಚು ಮಾಡೋದಿರುತ್ತೆ, ಅಂದರೆ ಜಾಸ್ತಿ ಮಸಾಲೆಗಳೆಲ್ಲ ಸೇರಿಸೋ ಅಂಥದ್ದಿರುತ್ತೆ. ನಮ್ಮದೇನಿಲ್ಲ, ಇಷ್ಟೇ ಜಸ್ಟ್ ಸಿಂಪಲಾಗಿ ಮಾಡ್ಕೊಬೋದು. ಆದರೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಹೋಟ್ಲಲ್ಲಿ ಮತ್ತು ಮದುವೆ ಮನೆಯಲ್ಲೆಲ್ಲ ತಿಂತೀರಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಪುಡಿ. ಒಂದ್ಸರಿ ಮಾಡ್ಕೊಳ್ಳಿ ನೋಡಿ. ಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಗರಿ ಗರಿ ಆಗಿದೆ, ತಣ್ಣಗಾಗಿಬಿಡ್ಬೇಕು ಸ್ವಲ್ಪ ಹೊತ್ತು. ತಣ್ಣಗಾದ್ಮೇಲೆ ನಾನು ಈ ಕಾಳು ಹುರಿದಿದ್ದು ಮತ್ತು ಮೆಣ್ಸಿನ್ಕಾಯಿ ಎಲ್ಲ ತಣ್ಣಗಾಯಿದೆ. ನನಗೆ ಮಧ್ಯಾಹ್ನನೇ ಕಾಳು ಹುರಿದಿಟ್ಕೊಂಡಿದ್ದೆ, ಮೆಣ್ಸಿನ್ಕಾಯಿ ಬಿಸಿ ಮಾಡಿರಲಿಲ್ಲ. ಸಂಜೆ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿನ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಿಲ್ಲಿಗೆ ಕಳಿಸ್ತಾ ಇದ್ದೀನಿ. ಮಿಲ್ಲಿಗೆ ಕಳಿಸ್ಬೇಕಾದ್ರೆ ಮೆಣ್ಸಿನ್ಕಾಯಿ ಎಲ್ಲ ಫಸ್ಟು ಹಾಕಬೇಕು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೇಳಬೇಕು. ಅಲ್ಲಿ ಒಂದು ಅರ್ಧಂಬರ್ಧ ಸರಿಯಾಗಿ ಮಿಕ್ಸ್ ಆಗಿರಲ್ಲ, ನಾವು ಮತ್ತೆ ಮನೆಯಲ್ಲಿ ಸಾಣಿಸ್ಬೇಕು. ಸಾಣಿಸಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಇದಕ್ಕೆ ಜಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು. ಇದು ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಬಾಕ್ಸಿಗೆ, ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಅದಕ್ಕೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ 1 ವರ್ಷ ಪೂರ್ತಿ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ರೆಗ್ಯುಲರಲ್ಲಿ ನೋಡ್ತಾ ಇರ್ಬೋದು, ಶಾರ್ಟ್ಸಲ್ಲೆಲ್ಲ ಸಾಂಬಾರು ಮಾಡೋದೆಲ್ಲ ತೋರಿಸ್ತಾ ಇರ್ತೀನಿ. ಬೇಳೆ ಮಾತ್ರ ತುಂಬ ಚೆನ್ನಾಗಿ ಮೆತ್ತು ಬೇಯಿಸ್ಕೊಂಡಿರ್ಬೇಕು ಫಸ್ಟು, ಆಮೇಲೆ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಂಬಾರು ಮಾತ್ರ ಹೋಟ್ಲಲ್ಲಿ ಮಾಡ್ತಿರಲ್ವ, ಊಟ ಮಾಡ್ಕೊಂಬರ್ತಿಲ್ಲ ಹೋಟ್ಲಲ್ಲಿ ಆಗಿರ್ಬೋದು, ಅಥವಾ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವ ಅದೇ ರೀತಿಯಲ್ಲಿ ಸಾಂಬಾರು ಪುಡಿ ಚೆನ್ನಾಗಿರ್ತಿತ್ತು. ಬ್ರಾಹ್ಮಣ ಶೈಲಿಯಲ್ಲಿ ಮಾಡ್ತಾರೆ ಸಾಂಬಾರು ಪುಡಿ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಯಾರಾದರೂ ಮಾಡಿ ಟ್ರೈ ಮಾಡಿದ್ರಿ ಸಾಂಬಾರು ಪುಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.